ಅಸ್ಸಲಾಮ್ ಅಲೈಕುಮ್. ಆಯ್ಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರೆಸ್ಟೋರೆಂಟ್ ಮತ್ತು ಹೋಟೆಲ್ನಲ್ಲಿ ಸಿಗುವಂತಹ ಚಿಕನ್ ಹಾಟ್ ಡಾಗನ್ನು ಮಾಡ್ತಾಯಿದ್ದೇನೆ. ಬಾಣಲೆಯನ್ನು ಇಟ್ಟು ಅದಕ್ಕೆ 1 ಸ್ಪೂನ್ ಬಟರ್ ಹಾಕ್ತೇನೆ. ಅದಕ್ಕೆ ಮತ್ತೆ ಬೋನ್ಲೆಸ್ ಚಿಕನನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಅದು ಹಾಕುವ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಕೊತ್ತಂಬರಿ ಪುಡಿ 1 ಟೀ ಸ್ಪೂನ್, ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತೇನೆ. ಅದಕ್ಕೆ ಈಗ 1/2 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/2 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಕಾಳು ಮೆಣಸು ಪುಡಿ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಟೀ ಸ್ಪೂನ್ ಚಾಟ್ ಮಸಾಲ ಪುಡಿ ಮತ್ತು 1 ಟೀ ಸ್ಪೂನ್ ಆರಿಗ್ಯಾನೋ ಅಂದರೆ ಗೊತ್ತುಂಟಲ್ಲ, ಅದೊಂದು ಹರ್ಬ್ಸು. ಅದು ಪಿಜ್ಜಾ ಮಾಡುವಾಗೆಲ್ಲ ಹಾಕ್ತೇವೆ ನಾವು, ಸಿಗ್ತದೆ ಅಂಗಡಿಯೆಲ್ಲ. ತಂದಿಟ್ಟು ತುಂಬ ಟೈಮ್ ಬರ್ತದೆ, ಎಲ್ಲದಕ್ಕೂ ಸಹ ಯೂಸ್ ಮಾಡ್ಬೋದು. ಪಿಜ್ಜಾ ಮಾಡುವಾಗ ಈ ರೀತಿಯ ಅಡುಗೆ ಮಾಡುವಾಗ ಅದು ಇಲ್ಲದಿದ್ದರೆ ಸಹ ಮಾಡ್ಬೋದು. ಅದು ಇಲ್ಲ ಅಂತೇಳಿ ಮಾಡದೇ ಇರಬೇಡಿ, ನೀವು ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೇಯಲು ಬಿಡುವ. ಅದು ಚೆನ್ನಾಗಿ ಬೇಯಲಿ. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸಣ್ಣಗೆ ಹೆಚ್ಚಿದ 1 ಕ್ಯಾರೆಟನ್ನು ಹಾಕುವ, ಸಣ್ಣಗೆ ಉದ್ದಗೆ ಹೆಚ್ಚಿದ್ದು. ಅದಕ್ಕೆ ಮತ್ತೆ 1 ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿದನ್ನು ಹಾಕುವ. ಸಣ್ಣಗೆ ಹೆಚ್ಚಿದ 1 ಕಪ್ ಕ್ಯಾಬೇಜ್ ಹಾಕುವ. ಕ್ಯಾಬೇಜ್ ಅಂದರೆ ಎಲೆಕೋಸು. ಈಗ ಚಿಕನ್ ಮತ್ತು ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಅದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ಪಿಜ್ಜಾ ಸಾಸ್ ಹಾಕ್ತೇನೆ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕುವ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಅದು ಎಲ್ಲ ವೆಜಿಟೇಬಲ್ ಚಿಕನಿಗೆಲ್ಲ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ಗಂಟೆಂತ ಆಗಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ಅದಕ್ಕೆ 1/2 ಕಪ್ ಹಾಲು ಹಾಕುವ. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಅದು ಕ್ರೀಮ್ ಹಾಗೆ ಆಗಬೇಕು. ಎಲ್ಲ ಮಿಕ್ಸ್ ಮಾಡುವ ಎಲ್ಲ ಒಟ್ಟಿಗೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದು ಚಿಕನ್ ಮಸಾಲೆ ರೆಡಿಯಾಗಿದೆ. ಒಂದು 2 ಟೇಬಲ್ ಸ್ಪೂನು ಚೀಸ್ ಹಾಕ್ತೇನೆ. ಇದು ಹೋಮ್ ಮೇಡ್ ಚೀಸ್, ಮನೆಯಲ್ಲೇ ಮಾಡಿದ ಚೀಸು. ಅದಕ್ಕೆ 1 ಸ್ಪ್ರಿಂಗ್ ಆನಿಯನ್ ಸಣ್ಣಗೆ ಹೆಚ್ಚಿದನ್ನು ಹಾಕಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ರೆಡಿ ಆಯಿತು. ಲಾಸ್ಟಿಗೆ ನಾನು 2 ಟೇಬಲ್ ಸ್ಪೂನ್ ಮಯೋನೀಸ್ ಹಾಕ್ತೇನೆ. ಇದು ಸಹ ಹೋಮ್ ಮೇಡೇ, ಮನೆಯಲ್ಲೇ ಮಾಡಿದ್ದು. ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಟ್ ಡಾಗ್ ಬನ್ನ ಇದು ನಾನು ಬೇಕರಿಯಿಂದ ತಂದಿದ್ದೆ. ಎಲ್ಲ ಬೇಕರಿಯಲ್ಲಿ ಸಹ ಸಿಗ್ತದೆ. ಇದನ್ನು ತಂದು ಈಗ ಕಟ್ ಮಾಡುವ ಮಧ್ಯದಲ್ಲಿ. ಬನ್ನನ್ನು ಈಗ ಮಧ್ಯದಲ್ಲಿ ಕಟ್ ಮಾಡಿ ಅದರ ಒಳಗಿದೆ ಎಲ್ಲ ಬ್ರೆಡ್ ಪೊಡಿ ಎಲ್ಲ ಒಂದು ಸ್ವಲ್ಪ ತೆಗೆಯುವ. ಯಾಕಂತ ಹೇಳಿದರೆ ಫಿಲ್ಲಿಂಗ್ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ತೆಗೆಯುವ.
ಈ 3 ಸಹ ನಾನು ಹಾಗೆ ತೆಗೆದು ಇಡ್ತೇನೆ. 3 ಸಹ ತೆಗೆದು ಆಯಿತು. ಅದಕ್ಕೆ ಈಗ ಈ ಚಿಕನ್ ಮಸಾಲೆಯನ್ನು ತುಂಬಿಸುವ. ಒಂದು 3 ಟೇಬಲ್ ಸ್ಪೂನಷ್ಟು ತುಂಬೋದು. ಫುಲ್ ತುಂಬಿ ಒಳ್ಳೆಯದಾಗ್ತದೆ, ಇಲ್ಲದಿದ್ದರೆ ಖಾಲಿ ಬನ್ನು ತಿಂದ ಹಾಗೆ ಆಗ್ತದೆ. ಇದು ಫಿಲ್ಲಿಂಗನ್ನು ಫುಲ್ಲು ತುಂಬಿಸಿ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಹೋಟೆಲ್ನಲ್ಲೆಲ್ಲ ತೆಗೆದುಕೊಡೋದು ಮತ್ತು ಮನೆಯಲ್ಲಿ ಚೆನ್ನಾಗಿ ಮಾಡಿಕೊಡಿ, ತಿಂದು ಖುಷಿಯಾಗ್ತದೆ. ಒಂದೊಂದು ಬನ್ ತಿನ್ನುವಾಗ ಹೊಟ್ಟೆ ತುಂಬುತ್ತದೆ. ಸಂಜೆ ಮಕ್ಕಳು ಶಾಲೆಯಿಂದ ಬರುವಾಗೆಲ್ಲ ಮಾಡಿಕೊಡಿ. ಲಂಚಿಗೆ ಸಹ ಮಾಡಿಕೊಡ್ಬೋದು, ಟಿಫಿನ್ ಬಾಕ್ಸಿಗೆ ಮಾಡಿಕೊಡಿ, ತುಂಬ ಖುಷಿಯಲ್ಲಿ ತಿಂತಾರೆ. ಅದರ ಮೇಲೆ ಈಗ ನಾನು ಮೊಸರೆಲ್ಲ ಚೀಸ್ ಹಾಕ್ತೇನೆ. ನಿಮಗೆ ಇಷ್ಟ ಇದ್ದಷ್ಟು ಹಾಕಿ, ಎಷ್ಟು ಬೇಕಾದಷ್ಟು ನಾನು ಇಷ್ಟ ಹಾಕ್ತೇನೆ. ಹಾಕಿ ಈಗ ಅದನ್ನು ನಾನು ತವದ ಮೇಲೆ ಚೀಸ್ ಮೆಲ್ಟ್ ಮಾಡಲಿಕ್ಕೆ ತವದ ಮೇಲೆ ಇಡ್ತೇನೆ. ಬೇಕಿದ್ದರೆ ಓವನಲ್ಲಿ ಸಹ ಇಡ್ಬೋದು. ನಾನೀಗ ತವದಲ್ಲಿ ಇಡ್ತಿದ್ದೇನೆ. ತವದಲ್ಲಿ ಇಟ್ಟು ನಾನು ಮುಚ್ಚಳವನ್ನು ಮುಚ್ತೇನೆ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಒಳ್ಳೆ ಇದು ಮೆಲ್ಟ್ ಆಗ್ತದೆ. ಜಾಸ್ತಿ ಬೆಂಕಿ ಇಡಬೇಡಿ, ಸ್ಲೋ ಆಗಿ ಇಡಿ, ಇಲ್ಲದಿದ್ದರೆ ಬ್ರೆಡ್ ಅಡಿ ಕಪ್ಪಾಗ್ತದೆ. ಸ್ಲೋ ಆಗಿ ಇಡಿ. ಈಗ ನೋಡಿ ನಮ್ಮದು ಈಗ ಚೀಸ್ ಮೆಲ್ಟ್ ಆಗಿದೆ. ರುಚಿಯಾದ ಚಿಕನ್ ಹಾಟ್ ಡಾಗ್ ರೆಡಿಯಾಗಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.